ವಿದ್ಯಾರ್ಥಿಗಳನ್ನು ಬಿಟ್ಟು ಬಿಡದೆ ಕಾಡುತ್ತಿರುವಂಥದ್ದು ಈ ನಿದ್ರೆ. ಈ ನಿದ್ರೆ ವಿದ್ಯಾರ್ಥಿಗಳನ್ನು ಬಹಳ ಅಂದರೆ ಬಹಳ ಕಾಣುವಂಥದ್ದು. ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಗುರಿಯನ್ನು ಇಟ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ಕನಸನ್ನು ಕಂಡಿರ್ತಾರೆ. ಆ ಕನಸನ್ನು ನನಸು ಮಾಡ್ಕೋಬೇಕು, ಗುರಿಯನ್ನು ಈಡೇರಿಸಬೇಕು ಅಂತೇಳಿ ಓದೋದಕ್ಕೆ ಹೋಗ್ತಾರೆ. ಓದಬೇಕು ಅಂತ ಬುಕ್ಕನ್ನು ಹಿಡಿದು ಕೊಡುವಂಥ ಸಮಯದಲ್ಲಿ ಏನಿದ್ರೆ ಅವರನ್ನು ಕಾಡುವಂಥದ್ದು. ಏನಿದ್ರೆ ಒಂದು ವಿದ್ಯಾರ್ಥಿಗಳು ನಿದ್ರೆಗೆ ಜಾರ್ತಾರೆ, ಇಲ್ಲ ಅಂದರೆ ನಿದ್ರೆಯಿಂದ ತಪ್ಪಿಸ್ಕೋಬೇಕು ಅಂತೇಳಿ ಎದ್ದು ಹೋಗ್ತಾರೆ. ಆಗ ಅವರ ಓದಬೇಕು ಅನ್ನುವಂಥ ಒಂದು ಆಸಕ್ತಿ, ಕಾನ್ಸಂಟ್ರೇಷನ್ ಹೊರಟು ಹೋಗುವಂಥದ್ದು. ಆದ್ದರಿಂದ ಈ ವಿಡಿಯೋದಲ್ಲಿ ನಿದ್ರೆಯನ್ನು ಹೇಗೆ ನೀವು ದೂರ ಮಾಡಬೇಕು, ಯಾವ ರೀತಿ ನೀವು ಸ್ಟಡಿ ಮಾಡಿ ನಿಮ್ಮ ಗುರಿಯನ್ನು ಏನಿದೆ ಅದನ್ನು ಮುಟ್ಟಬೇಕು, ಕನಸನ್ನು ನನಸು ಮಾಡ್ಕೋಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿದ್ದೆ ಬರಲಿಕ್ಕೆ ಮೊದಲ ಒಂದು ಕಾರಣ ಅಂದರೆ ನೀವು ಊಟವನ್ನು ಹೆವಿಯಾಗಿ ಮಾಡುವಂಥದ್ದು. ಅಂದರೆ ಊಟವನ್ನು ಜಾಸ್ತಿ ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಇದರಿಂದ ನಿದ್ರೆ ಬರುವಂಥದ್ದು. ಪಚನ ಕ್ರಿಯೆಯನ್ನು ಮಾಡಲು ರಕ್ತ ಸಂಚಾರ ನಮ್ಮ ದೇಹದಲ್ಲಿ ಆಗುವುದರಿಂದ ಮೆದುಳಿಗೆ ಅದರ ರಕ್ತ ಸಂಚಾರ ಕಡಿಮೆ ಆಗುತ್ತದೆ. ಇದರಿಂದಾಗಿ ನಿದ್ರೆ ಬರುವಂಥದ್ದು. ಆದ್ದರಿಂದ ನೀವು ಜಾಸ್ತಿ ಊಟ ಮಾಡಲಿಕ್ಕೆ ಹೋಗಬಾರ್ದು. ಅಂದರೆ ಜಾಸ್ತಿ ಊಟ ಮಾಡಬಾರ್ದು ಅಂತಲ್ಲ, ನೀವು ಓದೋದಕ್ಕೆ ಕೊಡುವ ಮೊದಲು ಊಟವನ್ನು ಮಾಡ್ತಿರಲ್ಲ, ಆಗ ಊಟವನ್ನು ಲೈಟ್ ಆಗಿ ಮಾಡುವಂಥದ್ದು ಒಳ್ಳೆಯದು. ಜಾಸ್ತಿ ಊಟ ಮಾಡಿದರೆ ನಿಮಗೆ ನಿದ್ರೆ ಬರುವಂಥದ್ದು, ನಿಮ್ಮ ಓದಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಅರ್ಥಕ್ಕೆ ಮಟಕು ಕೊಡಿಸುವಂಥದ್ದು. ಆದ್ದರಿಂದ ಹೆವಿಯಾಗಿ ಊಟ ಮಾಡಬೇಡಿ ಮತ್ತು ಲೈಟ್ ಆಗಿ ಊಟವನ್ನು ಮಾಡಿ. ಮತ್ತು ನೀವು ಸ್ಟಡಿ ಮಾಡಲಿಕ್ಕೆ ಕೂಡಿರಬೇಕು ಅಂತಂದರೆ ನಿಮ್ಮ ಶರೀರ ಆ್ಯಕ್ಟಿವ್ ಆಗಿರಬೇಕು. ನಿಮ್ಮ ಶರೀರ ಆ್ಯಕ್ಟಿವ್ ಆಗಿದ್ದರೆ ಮೈಂಡ್ ಕೂಡ ಆ್ಯಕ್ಟಿವ್ ಆಗಿರುವಂಥದ್ದು. ಮೈಂಡ್ ಆ್ಯಕ್ಟಿವ್ ಆಗಿತ್ತಂದರೆ ನೀವು ಓದುವಂಥದ್ದು ಸರಿಯಾಗಿ ಆಗುತ್ತದೆ ಮತ್ತು ಓದಿದ್ದು ಅರ್ಥ ಕೂಡ ಆಗುವಂಥದ್ದು. ನಿಮ್ಮ ಶರೀರ ಆ್ಯಕ್ಟಿವ್ ಇಲ್ಲ ಅಂತಂದರೆ ನಿಮ್ಮ ಮೈಂಡ್ ಕೂಡ ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ನಿಮಗೆ ನಿದ್ದೆ ಬರುವಂಥದ್ದು. ಅದರಿಂದ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ನೀವು ಎಕ್ಸರ್ಸೈಸ್ ಮಾಡಬೇಕು. ಬೆಳಿಗ್ಗೆ ಒಂದು ಅರ್ಧ ಗಂಟೆ ಆದರೂ ನೀವು ಎಕ್ಸರ್ಸೈಸ್ ಮಾಡಬೇಕು ಮತ್ತು ನೀರಿಂದ ಮುಖವನ್ನು ತೊಳೆದುಕೋಬೇಕು. ಮತ್ತು ನೀವು ಸ್ಟಡಿ ಮಾಡುವಂತಹ ಸಮಯದಲ್ಲಿ ನಿಮ್ಮ ಟೇಬಲ್ ಮೇಲೆ ಒಂದು ನೀರಿನ ಬಾಟಲನ್ನು ಇಟ್ಕೊಂಡು ಕೊಡುವುದು ಒಳ್ಳೆಯದು. ನಿದ್ರೆ ಬರುವಂಥ ನಿಮಗೆ ಫೀಲ್ ಆದರೆ ನೀರನ್ನು ಕುಡಿಯಿರಿ. ನೀರನ್ನು ಕುಡಿಯುವುದರಿಂದ ನೀವು ನಿದ್ರೆಯಿಂದ ಬಚಾವಾಗಬಹುದು ಮತ್ತು ಅಭ್ಯಾಸವನ್ನು ಸರಿಯಾಗಿ ಮಾಡಬಹುದು. ಆದ್ದರಿಂದ ನೀರಿನ ಬಾಟಲನ್ನು ನಿಮ್ಮ ಟೇಬಲ್ ಮೇಲೆ ಇಟ್ಟುಕೊಂಡು ಕೂಡುವುದನ್ನು ಮರಿಬಾರದು. ಇನ್ನು ಕೆಲವೊಂದು ವಿದ್ಯಾರ್ಥಿಗಳ ಸಮಸ್ಯೆ ಅಂದರೆ ರಾತ್ರಿ ನಿದ್ರೆಯನ್ನು ಸರಿಯಾಗಿ ಮಾಡುವಂಥದ್ದಲ್ಲ. ಅವರು ನಿದ್ರೆಯನ್ನು ರಾತ್ರಿ ಸರಿಯಾಗಿ ಮಾಡುವುದಿಲ್ಲ. ಇದರಿಂದಾಗಿ ಅವರಿಗೆ ಹಗಲು ಹೊತ್ತಿನಲ್ಲಿ ಅಭ್ಯಾಸ ಮಾಡಲು ಕುಂತಿರುವಾಗ ಅವ್ರಿಗೆ ನಿದ್ರೆ ಕಾಡುವಂಥದ್ದು. ನೀವು ರಾತ್ರಿಯಲ್ಲಿ ನಿಮಗೆ ಬೇಕಾದಷ್ಟು, ನಿಮ್ಮ ಶರೀರಕ್ಕೆ ಬೇಕಾದಷ್ಟು ನಿದ್ರೆಯನ್ನು ನೀವು ಮಾಡಲಿಲ್ಲ ಅಂತಂದರೆ ಅದು ಹಗಲು ಹೊತ್ತಿನಲ್ಲಿ ಆದರೂ ನಿಮಗೆ ನಿದ್ರೆ ಬರುವಂಥದ್ದು. ಆದ್ದರಿಂದ ರಾತ್ರಿ ವೇಳೆ ನೀವು ನಿದ್ರೆಯನ್ನು ಮಾಡುವುದು ಒಳ್ಳೆಯದು. ನಿಮ್ಮ ಶರೀರಕ್ಕೆ ಎಷ್ಟು ಬೇಕು ಅಷ್ಟು ನಿದ್ರೆಯನ್ನು ಮಾಡಬೇಕು. ಇಂತಷ್ಟೇ ಹೊತ್ತಿನ ನಿದ್ರೆ ಬೇಕು ಅಂತ ಏನಿಲ್ಲ. ಅವರವರ ಶರೀರಕ್ಕೆ ತಕ್ಕಂತೆ ಅವ್ರಿಗೆ ನಿದ್ರೆ ಮಾಡಬೇಕು. ಒಬ್ಬರಿಗೆ ಜಾಸ್ತಿ ನಿದ್ರೆ ಬೇಕು, ಇನ್ನೊಬ್ಬರಿಗೆ ಕಮ್ಮಿ ನಿದ್ರೆ ಸಾಕಾಗುತ್ತದೆ. ಆದರೆ ಕನಿಷ್ಠ ನೀವು 6 ಗಂಟೆ ಆದರೂ ನೀವು ನಿದ್ರೆಯನ್ನು ಮಾಡಲೇಬೇಕು. 6 ಗಂಟೆ ಅಂದರೆ ಇವತ್ತು 11 ಗಂಟೆಗೆ ಮಲಗಿ ನಾಳೆ ಬೆಳಿಗ್ಗೆ 5 ಗಂಟೆಗೆ ಎದ್ದರೆ ನಂದು 6 ಗಂಟೆ ನಿದ್ರೆ ಆಯಿತು ಅಂತ ಅಂದುಕೊಳ್ಳೋದು ತಪ್ಪು. ಯಾಕಂದರೆ ನೀವು ಮಲಗಿದ ತಕ್ಷಣ ನಿಮಗೆ ನಿದ್ರೆ ಬರುವುದಿಲ್ಲ. ನಿದ್ರೆ ತಕ್ಷಣ ಬರ್ಬೋದು ಅಥವಾ ಒಂದು ತಾಸಿಗಾದರೂ ನಿದ್ರೆ ಬರಬಹುದು. ಆದ್ದರಿಂದ ಮಲಗಿದ ವೇಳೆಯನ್ನು ಹಿಡಿದು ನೀವು ಲೆಕ್ಕ ಹಾಕಬಾರ್ದು. ಮತ್ತು ನಿದ್ರೆ ಯಾವಾಗ ನಿಮಗೆ ಬರುತ್ತದೆ, ಯಾವಾಗ ನೀವು ನಿದ್ರೆಯನ್ನು ಸಂಪೂರ್ಣವಾಗಿ ಮಾಡುತ್ತೀರಿ ಅನ್ನೋದರ ಮೇಲೆ ನಿರ್ಧರಿಸಬೇಕಾಗುತ್ತದೆ. ಆದ್ದರಿಂದ ನಿದ್ರೆಯನ್ನು ನೀವು ಸರಿಯಾಗಿ ಮಾಡಿ. ಇನ್ನು ಸ್ಟಡಿಯನ್ನು ನೀವು ಒಬ್ಬರೇ ಮಾಡುವುದು ಸರಿಯಲ್ಲ. ಇದರಿಂದ ನಿಮಗೆ ನಿದ್ರೆ ಬಂದು ಕಾಡುವಂಥ ಸಂಭವ ಜಾಸ್ತಿ. ಆದ್ದರಿಂದ ನೀವು ಗ್ರೂಪ್ ಸ್ಟಡಿಯನ್ನು ಮಾಡುವುದು ಒಳ್ಳೆಯದು. ಯಾಕಂದರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಸ್ಟಡಿ ಮಾಡುವುದರಿಂದ ನಿಮಗೆ ನಿದ್ರೆ ಬರುವಂಥ ಫೀಲ್ ಆದರೆ ಅವ್ರ ಜೋಡಿ ಮಾತಾಡಬಹುದು, ನಿಮಗೆ
ತಪ್ಪಾದಂಥ ವಿಷಯವನ್ನು ಅವ್ರಿಗೆ ಕೇಳ್ಬೋದು, ಅಥವಾ ನೀವು ಓದಿದಂಥ ವಿಷಯವನ್ನು ತಿಳಿದುಕೊಂಡಂಥ ವಿಷಯವನ್ನು ಅವ್ರ ಜೊತೆ ಹಂಚಿಕೊಳ್ಳಬಹುದು. ಇದರಿಂದ ನಿದ್ರೆಯಿಂದ ಪಾರಾಗಬಹುದು ಮತ್ತು ನಿಮ್ಮಲ್ಲಿ ಇರುವಂಥ ಜ್ಞಾನವನ್ನು ಅವ್ರಿಗೆ ಶೇರ್ ಮಾಡಿಕೊಳ್ಳಬಹುದು. ಇದರಿಂದ ನಿಮಗೂ ಲಾಭ ಆಗುತ್ತೆ ಮತ್ತು ಅವ್ರಿಗೂ ಸಹಿತ ಲಾಭ ಆಗುವಂಥದ್ದು. ಇನ್ನು ಕೊನೆಯದಾಗಿ ಓದಲು ಕುಳಿತುಕೊಳ್ಳುವಂಥ ಒಂದು ರೀತಿ ಸರಿಯಾಗಿ ಇರಬೇಕು. ಅಂದರೆ ಓದಲು ಕುಂದಿರ್ತೀರಿ, ಆದರೆ ಮಲಗಿದಂತೆ ನೀವು ಓದುವುದು ಸರಿಯಲ್ಲ. ಬೆಡ್ ಮೇಲೆ ನೀವು ಕುಳಿತು ಓದುವುದು ಸರಿಯಲ್ಲ. ಇದರಿಂದ ನಿದ್ದೆ ನಿಮಗೆ ಬಂದೇ ಬರುತ್ತದೆ. ಮತ್ತು ಟೇಬಲ್ ಮೇಲೆ ಓದಲು ಕುಳಿತರೂ ಸಹಿತ ಅದರ ಮೇಲೆ ಬಿದ್ದುಕೊಂಡು ಓದುವಂಥವರನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಓದಲು ಕೊಡುವಾಗ ನೀಟಾಗಿ ಶಿಸ್ತುಬದ್ಧವಾಗಿ ಕುಳಿತು ಓದುವುದು ಒಳ್ಳೆಯದು. ಮತ್ತು ಥಂಡಿ ಇರುವಂಥ ಸಮಯದಲ್ಲಿ ಹೊತ್ತುಕೊಂಡು ಬೆಡ್ ಮೇಲೆ ಅಥವಾ ಚೇರ್ ಮೇಲೆ ಕುಳಿತು ಓದುವುದು ಕೆಲವೊಂದು ವಿದ್ಯಾರ್ಥಿಗಳು ಮಾಡುವಂಥದ್ದು. ದಯವಿಟ್ಟು ಇಂಥ ಕೆಲಸವನ್ನು ಮಾಡಬೇಡಿ. ಓದಲು ನೀವು ನೀಟಾಗಿ ಮತ್ತು ಶಿಸ್ತಾಗಿ ಕುಳಿತು ಓದುವುದು ಒಳ್ಳೆಯದು. ಇದರಿಂದ ನಿಮಗೆ ನಿದ್ರೆಯಿಂದ ಬಚಾವಾಗಬಹುದು ಮತ್ತು ನೀವು ಓದಿದ್ದನ್ನು ಸರಿಯಾಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ತಲೆಯಲ್ಲಿ ಇಟ್ಟುಕೊಳ್ಳಬಹುದು. ಇನ್ನು ಈಗ ಹೇಳಿದ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ನೀವು ಅತಿಯಾಗಿ ಊಟ ಮಾಡಬಾರ್ದು. ಹೆವಿಯಾಗಿ ನೀವು ಊಟ ಮಾಡಿದರೆ ನಿಮಗೆ ನಿದ್ರೆ ಕಾಡುವಂಥದ್ದು. ಆದ್ದರಿಂದ ಲೈಟಾಗಿ ಊಟ ಮಾಡಿಕೊಂಡು ಓದಲು ಕೂಡುವುದು ಒಳ್ಳೆಯದು. ಇನ್ನು ನಿಮ್ಮ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಟುಕೊಳ್ಳುವುದು ಒಳ್ಳೆಯದು. ಇದಕ್ಕಾಗಿ ಎಕ್ಸರ್ಸೈಸ್ ಮಾಡಬೇಕು ಎದ್ದ ತಕ್ಷಣ. ಮತ್ತು ನೀವು ಓದಲು ಕೂರುವಾಗ ನಿಮ್ಮ ಟೇಬಲ್ ಮೇಲೆ ಒಂದು ನೀರಿನ ಬಾಟಲ್ ಇಟ್ಟುಕೊಳ್ಳುವುದು ಒಳ್ಳೆಯದು. ಮತ್ತು ನಿದ್ರೆಯನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಿ. ದಿನಕ್ಕೆ ಒಂದು 6 ಗಂಟೆ ಆದರೂ ನೀವು ನಿದ್ರೆಯನ್ನು ಮಾಡಲೇಬೇಕು. ಮತ್ತು ಸ್ಟಡಿಯನ್ನು ನೀವು ಏಕಾಂಗಿಯಾಗಿ ಮಾಡುವುದು ಒಂದು ರೀತಿಯಲ್ಲಿ ಸರಿಯಲ್ಲ. ಯಾಕಂದರೆ ನಿಮಗೆ ನಿದ್ರೆ ಬಂದು ಕಾಡುವಂಥದ್ದು. ಆದ್ದರಿಂದ ನೀವು ಗ್ರೂಪ್ ಸ್ಟಡಿ ಮಾಡುವುದು ಒಳ್ಳೆಯದು. ನಿಮ್ಮ ಫ್ರೆಂಡ್ಸ್ ಜೋಡಿ ಸೇರಿಕೊಂಡು ಸ್ಟಡಿ ಮಾಡುವುದು ಒಳ್ಳೆಯದು ಅಂತ ಹೇಳ್ಬೋದು. ನೀವು ಓದಲು ಕೂರುವಾಗ ಸರಿಯಾದ ರೀತಿಯಲ್ಲಿ ಸರಿಯಾದ ಭಂಗಿಯಲ್ಲಿ ಕುಂತು ಓದುವುದು ಒಳ್ಳೆಯದು. ಬೆಡ್ ಮೇಲೆ ಅಥವಾ ಟೇಬಲ್ ಮೇಲೆ ಮಡಿದಂತೆ ಕುಳಿತು ಓದುವುದು ಸರಿಯಲ್ಲ. ನೀವು ಸರಿಯಾದ ಭಂಗಿಯಲ್ಲಿ ಕುಳಿತು ಓದುವುದು ಒಳ್ಳೆಯದು. ಇದಿಷ್ಟು ಇವತ್ತಿನ ವಿಡಿಯೋ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.